ಸೊ ಇಲ್ಲಿಂದ ಈಗ ಮೈಸೂರು ನಮ್ಮದು ನೆಕ್ಸ್ಟ್ ಸ್ಟಾಪು. ಓಕೆ, ಗ್ಲೌಸ್ ಒಳಗಡೆ ಇಟ್ಟಿದ್ದೀನಿ. ನಾ ಬಿದೋಗುತ್ತಾ ಅಂತ ಭಯ ಒಂದ್ಸರಿ ದಬಾಕೊಂಡು. ಇಲ್ಲಿಂದ 60 ಕಿಲೋಮೀಟರ್ಸ್ ಮೈಸೂರು, ಮದ್ದೂರು 25, ಮಳವಳ್ಳಿ. ಸೊ ಈಗ ಮಳವಳ್ಳಿಯಲ್ಲಿ ಇದ್ದೀವಿ. ತಣ್ಣಗೆ ಬರ್ತಾಯಿದೆ ಗಾಳಿ. ದೇವ್ರೇ, ಮಳೆ ಬರ್ತಾಯಿದ್ರೆ ಸಾಕು ಅನ್ಸ್ಬಿಡೈತೆ. ಮಾನ್ಸೂನ್ ರೈಡ್ ಅನ್ಕೊಂಡು ಇದೆಲ್ಲ ನೆಂದೋಗ್ಬಿಡೈತೆ. ಈ ಟೀ ಶರ್ಟ್ ಎಲ್ಲ ನೆಂದೋಗ್ಬಿಡೈತೆ. ಏನು ಜಾಕೆಟ್ ಗುರೋದು, ರೈನ್ ಜಾಕೆಟು 1300 ರೂಪಾಯಿ ಕೊಟ್ಟಿದ್ದೀನಿ ಜಾಕೆಟಿಗೆ. ದೇವ್ರೆ, ಪ್ಯಾಂಟ್ ಅಂತ ನೆಂದೋಗ್ಬಿಟ್ಟಿದೆ. ನನ್ನ ಹತ್ರ ಪ್ಯಾಂಟ್ ಇತ್ತು, ಎತ್ಕೊಬರೋದು ಮರ್ತೋಗ್ಬಿಟ್ಟೆ. ಒಂದು ಹತ್ರ ಬಂತು ನೋಡಿ ಮಳೆ. ಅಜ್ಜಿ ಹೆಂಗ್ ಹೊಡಿತು ಅಂದ್ರೆ ಸರಿಗೆ ಬಾರಿಸ್ತು ಮಳೆ. ಒಂದು 15 ಮಿನಿಟ್ಸ್ ಏನೋ ಸಕ್ಕತ್ತಾಗಿ ಹೊಡಿತು, ಆಮೇಲೆ ಸ್ಲೋ ಆಯ್ತು. ಮಕ್ಕಳು ಕಾರವ್ರು ಬೇರೆ ಒಂದೇ ಸಮ ರಪ್ ಅಂತ ಎಗರ್ಸ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಲೆಫ್ಟ್ ಎತ್ಕೋಬೇಕು ಅನ್ಸುತ್ತೆ. ನಾನು ತುಂಬ ದಿನ ಆಯಿತು ಮೈಸೂರಿಗೆ ಹೋಗಿ. ಇದೇ ರೋಡಲ್ಲೇ ವಾಪಸ್ ಬಂದಿದ್ದೆ ನಾನು ಮೈಸೂರಿಗೆ ಹೋಗಿದಾಗ. ಸೊ ಹಂಗೆ ನೆನಪು ಸ್ವಲ್ಪ. ಬಟ್ ಕ್ರೇಜಿ ಇದೆ ಗುರು, ರೈಡ್ ಮಾತ್ರ ಸಕ್ಕತ್ತಾಗಿತ್ತು. ನಾವೊಂದು ಹತ್ರ ನಿಲ್ಲಿಸ್ಬಿಡೋಣ ಅನ್ಕೊಂಡ್ವಿ, ಒಂದು 5 to 10 ಮಿನಿಟ್ಸ್ ನಿಂತ್ಕೊಳ್ಳೋಣ ಅಂತ. ಆಮೇಲೆ ಅವ್ರು ಇನ್ನೊಬ್ರು ಡಾಮಿನೋರವ್ರು, ಇಲ್ಲ ಬ್ರೋ ನಿಧಾನಕ್ಕೆ ಹೋಗ್ಬಿಡೋಣ ಅಂದರು. ಆ ನಿಧಾನಕ್ಕೆ ಬಂದಿದ್ದಲ್ವ ಅದೇ ಮಜಾ. ಗಾಯ್ಸ್, ದಾರಿ ಬಿಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮೈಸೂರು ಸೇರ್ಕೋಬೇಕು. 2 hours ಬೇಕಾಗುತ್ತೆ. ಇವಾಗ 7 ಗಂಟೆ ಅಂದರೆ ಒಂದು 9 ಗಂಟೆಗಾನ ರೀಚ್ ಆಗ್ತೀವಿ ಅನ್ಕೋತೀನಿ ಮೈಸೂರಿಗೆ. ನೋಡೋಣ ಹೆಂಗಾಗುತ್ತೆ, ಏನು ಕತೆ ಅಂತ. ಏನ್ ಗುರು ಅದು? ಬ್ರೋ ಏನದು? ಅದು ಅಲ್ಲೇನೋ ಹಾವು ಥರ ಇತ್ತು. ಕಾಣಿಸ್ತಾ ಇದೀನಲ್ಲ ಗೊತ್ತಿಲ್ಲ. ಇವೊಂದು ಸಣ್ಣ ಸ್ಟಾಪ್ ಹಾಕೊಂಡ್ವಿ. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಮೈಸೂರು. 3.6 ಕಿಲೋಮೀಟರ್ಸ್ ಮೈಸೂರು. ಇನ್ನೊಬ್ರು ಜಾಯ್ನ್ ಆಗ್ತಾರೆ ನಮ್ಮ ಜೊತೆ, ಸಾಯಿ ಅಂತ. ಬಾಯ್ಸ್ ಎಲ್ಲ ಇಲ್ಲೇ ಹೋಗೋಣ. ಇಲ್ಲಿಂದ ನಮಗೆ ಆಲ್ಮೋಸ್ಟ್ 4.3 ಕಿಲೋಮೀಟರ್, 4 hours 13 minutes ತೋರಿಸ್ತೇವೆ. 180+ ಕಿಲೋಮೀಟರ್ಸು. ಎಲ್ಲರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ತಾ ಇರೋದು ಈಗ. ಆಯ್ತಾಣ ಹೋಣ. ರೆಕಾರ್ಡ್ ಮಾಡ್ತಾ ಇಲ್ಲ, ಫೋನಲ್ಲಿ ಮಾತಾಡ್ತಾ. ಇದು ಈ ಟ್ರಾಫಿಕ್ ಎಲ್ಲ ದಾಟ್ಬಿಟ್ಟವ್ರು ರಿಂಗ್ ರೋಡ್ ಅಲ್ಲಿ. ಆ ಕಡೆ KRS ರೈಟ್ ತಗೊಳ್ಳೋ ಕಡೆ ಬರುತ್ತಲ್ಲ, ಅಲ್ಲಿ ಯಾವ್ದಾದ್ರು ಲೆಫ್ಟ್ ಸೈಡ್ ಅಲ್ಲಿ ಬೇಕರಿ ಸಿಗ್ತದೆ, ಬೇಕರಿ ಹತ್ರ ಹಾಕು. ಸರಿ, ಓಕೆ ಬ್ರೋ. ಇಲ್ಲಾಂದ್ರೆ ಇಲ್ಲೇ ನಿಂತ್ಕೊಂಡ್ರೆ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ ಇವಾಗಿಂದ. ಲೆಟ್ಸ್ ಗೋ. ಆಗೋಣ. ಆಯ್ತಾ? ಏನಿತ್ತು ಏನಿಲ್ಲ ಅನ್ನೋದೇ ಮರ್ತೋಗ್ಬಿಟ್ಟು ನಾನು. ಸೊ ಈಗ ಮೈಸೂರು ಬಂದ್ವಿ. ಔಟರ್ ರಿಂಗ್ ರೋಡ್ ಇದು, ಮೈಸೂರು ಔಟರ್ ರಿಂಗ್ ರೋಡು. ಟೈಮ್ ಇಸ್ 8:07. ಈಗ ಇಲ್ಲೆಲ್ಲಾದ್ರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ. ರೋಡ್ ನೋಡಿ ಹೆಂಗಿದೆ, ಮುಂದೆ ನೋಡಿಸ್ತೀನಿ ನೋಡಿ. ವಾಟ್ ಅ ಬ್ಯೂಟಿ ಗುರು ಮೈಸೂರು. ಚೆನ್ನಾಗಿದೆ. ಸೊ ಇಲ್ಲೆಲ್ಲಾದ್ರೂ ಒಂದು ಸಣ್ಣ ಪಿಟ್ ಸ್ಟಾಪ್ ಹಾಕೊಳ್ಳೋಣ. ಒಬ್ರು ಡಾಮಿನೋರ್ ಅವರು ಊಟ ಮಾಡಿಲ್ವಂತೆ ಮಧ್ಯಾಹ್ನ. ಸೊ ಎಲ್ಲಾದ್ರೂ ಒಂದು ಬ್ರೇಕ್ ಹಾಕೋಣ ಬ್ರೋ ಅಂದ್ರು. ಓಕೆ ಅಂತ ನೋಡ್ತಾ ಇದೀವಿ, ಎಲ್ಲಾದ್ರೂ ಜಾಗ ಸಿಕ್ಕರೆ. ಸೊ ಈಗ ಬಾಯ್ಸ್ ಬ್ರೇಕ್ ಹಾಕೋ ಸಮಯ. ಗುರು ಏನ್ ಟ್ರಾಫಿಕ್ ಗೊತ್ತಾ, ತಲೆ ಕೆಟ್ಟು ಕೆರ ಹಿಡ್ದೋಯ್ತು. ಯಪ್ಪ ದೇವ್ರೆ, ಏನ್ ಬೆಂಗಳೂರಿಗಿಂತ ಟ್ರಾಫಿಕ್ಕು.
ಇಲ್ಲಿ ಇವರು ಬರ್ತಾ ಇದ್ದಾರೆ. ಅಲ್ಲೇ ನಿಲ್ಸೋಣ ಬನ್ನಿ. ಕ್ರೇಜಿ ಟಯರ್ಡ್ ಆಗ್ಬಿಟ್ಟಿದೆ, ಬೇಸ್ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟು. ಎಲ್ಲಿ ಅವನ ಅಜ್ಜಿ ಬಿಡೋಕ್ಕೆ ಭಯ, ಇಲ್ಲಿ ಪಾತಾಳಕ್ಕೆ ಹೋಗ್ಬಿಡುತ್ತೆ ಸ್ಟ್ಯಾಂಡು. ಸೊ ಇಲ್ಲೊಂದು ಬ್ರೇಕ್ ತಗೊಂಡು ಓಡ್ತಾ ಇದ್ದೀವಿ. ಸದ್ಯಕ್ಕೆ ವೆದರ್ ಅಪ್ಡೇಟ್ಸು ಆ ಕಡೆ ಮಳೆ ಇಲ್ವಂತೆ, ಬಂದರೂ ಬರ್ಬೋದು. ಸೇಫ್ಟಿಗೆ ಜಾಕೆಟ್ ಹಾಕ್ಕೊಬಿಟ್ಟಿದ್ದೀನಿ ನಾನು. ನಿಲ್ಲಿಸ್ಬಿಡ್ಬೋದು, ಎಳೆಯೋದು ಕಷ್ಟ ಆಗೋರು. ಸೊ ಈಗ ನಮಗೆ ಸ್ಟೇಗೆ ಇಲ್ಲಿಂದ ಅರೌಂಡ್ 170 ಕಿಲೋಮೀಟರ್ಸ್ ಇದೆ. ಮ್ಯಾಪ್ ಲೋಡ್ ಆಗಪ್ಪ ದೇವ್ರೇ, ಮುಂದೆ ನೆಟ್ವರ್ಕ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಚೈನ್ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ನಂದು. ಹೆವಿ ಕುಯ್ಯೋ 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 ಅಂತ ಸೌಂಡ್ ಬರ್ತಾಯಿತ್ತು. ಸೊ ಸ್ವಲ್ಪ ಲೂಪ್ ಮಾಡ್ಕೊಂಡ್ವಿ. ಹೀಟ್ ಆಗಿಬಿಟ್ಟಿತ್ತು ಚೈನ್ ಫುಲ್ಲು. ಅವ್ರ ಹತ್ರ ಸೇಫ್ಟಿಗೆ ಲೀವ್ ಬಿತ್ತು. ಹಾಂ ಹಾಂ ಹೌದಾ? ಹಾಂ ಟ್ರಿವೋಕ್ ಅದು ಗ್ರೀನ್ ಕಲರ್ ಬರುತ್ತಲ್ವ, ಅದೇನಾ? ಅದೇ ಬ್ರೋ ನನ್ನ ಹತ್ರ ಇರೋದು. ಹಾಂ ಅದೊಂಥರ ಸ್ಟಿಕ್ಕಿ ಆಗುತ್ತಾನೆ. ಹಾಂ ಅದೇ ಓಕೆ, ನಾನು ಅದೇ ಯೂಸ್ ಮಾಡೋದು. ಅದೊಂಥರ ಈ ಸ್ಪೈಡರ್ ಇದು ಬರುತ್ತಲ್ವ, ಆ ಥರ ಬರುತ್ತೆ. ಅದೇ ನಾನು ಯೂಸ್ ಮಾಡಿರೋದು. ಹಾಂ ಹಾಂ ನಾನು ಅದೇ ಯೂಸ್ ಮಾಡೋದು. ಮನೆ ಹತ್ರ ಹೋಗ್ತೀನಿ, ಡೀಸೆಲ್ ಇಡ್ಸ್ಕೊಬರ್ತೀನಿ, ಸ್ಪ್ರೇ ಮಾಡು, ಕ್ಲೀನ್ ಮಾಡು. ಡಿಸ್ಕಿಗೆ ಏನು ಬೀಳಲ್ಲ ಬ್ರೋ. ಹಾಂ ಇವಾಗ ಸ್ವಲ್ಪ ಚೆನ್ನಾಗಿ ಇಟ್ಕೊಬಂದ್ವಿ, ಅದಕ್ಕೆ ಹೀಟ್ ಆಗ್ಬಿಟ್ಟಿದ್ವಿ. ಗೈಸ್ ಈಗ ಇನ್ನೊಬ್ರು ಜಾಯ್ನ್ ಆದರು, ಸಾಯಿ ಅಂತ. ಅವ್ರದ್ದು 450 ಅಡ್ವೆಂಚರ್ ಇಟ್ಟಿದ್ದಾರೆ. ಕ್ರೇಜಿ ಆಗೈತೆ. ಹಾಂ ಹೆಂಗೆ? ನಾರ್ಮಲ್ ವಾಟ್ಸಪ್ಪಲ್ಲ? ಓಕೆ ಬ್ರೋ, ಕನೆಕ್ಟ್ ಆಗ. ಹಾಂ ಬ್ಲೂಟೂತ್ ಇದು ಚಾರ್ಜರಾ? ಬ್ಲೂಟೂತ್ ಇದೆ ಬ್ರೋ, ಹಾಕಿದ್ದೀನಿ. ಹಾಂ ಓಕೆ ಬ್ರೋ. ಒನ್ಸು ಹಲೋ ಹಲೋ ಹಲೋ. ಏನಿಲ್ಲ ಬಾಯ್ಸ್, ಸುಮ್ಮನೆ ಕನೆಕ್ಟ್ ಆಗೋಣ ಅಂದ್ರಿ ಎಲ್ಲರೂ. ಹಾಂ ಬ್ರೋ, ಇಲ್ಲೇ ಬರ್ತಾ ಇದ್ದೀವಿ ಬ್ರೋ, ಹುಣಸೂರು. ಹಾಂ